ಬಾಗಲಕೋಟೆ ಬೈ ಎಲೆಕ್ಷನ್ ಏನಿದೆ ಅದರದ್ದು ಸೋಲು ಈಗ ವಿಜೇಂದ್ರ ಅವ್ರ ತಲೆಗೆ ಕಟ್ಟುವಂತ ಪ್ರಯತ್ನ ನಡೀತದೆ. ನೀವು ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ನೋಡ್ಬೋದು. ಈಗ ಬಾಗಲಕೋಟೆಯಲ್ಲಿ ಏನಾಯ್ತು ನೋಡಿ, ನನ್ನ ಗ್ರಾಫಿಕ್ಸ್ ಇದೆ ನೋಡಿ. ಬಾಗಲಕೋಟೆ ಬೈ ಎಲೆಕ್ಷನ್ ಏಪ್ರಿಲ್ 9, 2026 ನಡೆಯಿತು. HY ಮೇಟಿ ಅವರು ನಿಧನರಾದ್ರು. ಆ ಕ್ಷೇತ್ರಕ್ಕೆ ಸೋತಂತಹ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಅಭ್ಯರ್ಥಿಯನ್ನಾಗಿ ಮಾಡಿದ್ಮೇಲೆ ನೀವು ವಿಜೇಂದ್ರ ಅವ್ರು ಜಾಸ್ತಿ ಕಾಣಿಸ್ಕೊಂಡ್ರಲ್ಲಿ? ಕಾಣಿಸ್ಕೊಂಡಿದ್ದು ಯಾರಲ್ಲಿ? ಯಾರು ಕಾಣಿಸ್ಕೊಂಡಿದ್ದು? ಬಸನಗೌಡ ಪಾಟೀಲ್ ಯತ್ನಾಳ್, CC ಪಾಟೀಲ್. ಬಂದವ್ರು ಏನು ಮಾಡಿದ್ರಲ್ಲಿ? ಹಿಂದೂಗಳು ಬಿಜೆಪಿಗೆ ಓಟ್ ಹಾಕ್ತಾರೆ, ಹೌದಾ? ಬಿಜೆಪಿಗೆ ಓಟ್ ಹಾಕುವಂತ ಹಿಂದೂಗಳನ್ನೇ ನೀವು ಅಡ್ರೆಸ್ ಮಾಡಿದ್ರೆ ಬೇರೆ ನಿಮ್ಗೆ ಓಟ್ ಹಾಕ್ತಾ ಇರೋರ್ನ ತಾನೇ ನೀವು ಸೆಳಿಬೇಕು. ನಿಮ್ ಬುಟ್ಟಿಯಲ್ಲಿರುವಂತ ಮತಗಳಿಗೆ ನೀವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಬುಟ್ಟಿಯಲ್ಲಿ ಇಲ್ಲದೆ ಇರುವಂತ ಮತಗಳಿಗೆ ಯಾರು ಕಾನ್ಸಂಟ್ರೇಟ್ ಮಾಡ್ತಾರೆ? ವೀರಣ್ಣ ಚರಂತಿಮಠ ಅವರು ಪಕ್ಷದ ಒಬ್ಬ ಅಧಿಕೃತ ಅಭ್ಯರ್ಥಿಯಾಗಿ ನೀವು ದಿನ ಬೆಳಗಾದ್ರೆ ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಅವ್ರನ್ನ ಬೈಯುವಂತಹ ಯತ್ನಾಳ್ ಅವ್ರನ್ನ ಕರ್ಕೊಂಡ್ ಬಂದು ನೀವು ಒಂದ್ ರೀತಿ ಲಿಂಗಾಯತ ಸಮಾವೇಶ ತರ ಮಾಡಿದ್ರಿ. ಅಲ್ಲಿ ಲಿಂಗಾಯತರು ನಿಮ್ಗೆ ಓಟ್ ಹಾಕ್ತಾರ್ರಿ, ಬೇರೆಯವ್ರಿಗೆ ಓಟ್ ಹಾಕಲ್ಲ. ಅದ್ರಲ್ಲೂ ನೀವು ಲಿಂಗಾಯತರನ್ನೇ ಸೆಳೆಯಕ್ ಹೋಗಿ ಬೇರೆ ಜಾತಿ ಸಮುದಾಯಗಳು ನೀವು ಬಳಸಿರುವಂತ ಮಾತುಗಳು ಎಂತೆಂತ ಮಾತುಗಳು ಮಾತಾಡಿದ್ರು ಗೊತ್ತಾ? ಅಲ್ಲಿ ಬಾಗಲಕೋಟೆಯಲ್ಲಿ ಯಡಿಯೂರಪ್ಪನವರಾಗ್ಲಿ ವಿಜೇಂದ್ರ ಅವರಾಗ್ಲಿ ಆ ಲೈನಲ್ಲಿ ಯಾವತ್ತೂ ಮಾತಾಡಿದ್ ನಾನು ಕೇಳಿಸ್ಕೊಂಡಿಲ್ಲ. ಪ್ರತಾಪ್ ಸಿಂಹ, CC ಪಾಟೀಲ್, ಮಾಂಸ ತಿನ್ನು, ಸುನ್ನತಿ ಮಾಡಿಸ್ಕೋ, ತುದಿ ಕಟ್ ಮಾಡಿಸ್ಕೋ, ಇವೆಲ್ಲ ಮಾತಾಡಿ ನಾ ಏನ್ ಹೇಳ್ತಿಲ್ಲ.